ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ನನ್ನ ಪ್ರಕಾರ ಇವತ್ತು ಬಿಗ್ಗೆಸ್ಟ್ ಪಾಸಿಟಿವ್. ಹೌದು, ಅಭಿಷೇಕ್ ಶರ್ಮಾ ಮೆಜ್ಜಾನ್ ರನ್ ಹೊಡೆದಿರ್ಬೋದು, ಬಟ್ 32 ರನ್ ಸೂರ್ಯಕುಮಾರ್ ಯಾದವ್ ಹೊಡೆದ್ರು ನೋಡಿ, ಅದು ಕನ್ವಿನ್ಸಿಂಗ್ ಆಗಿತ್ತು. ಒಂದ್ ಸ್ವಲ್ಪ ಟೆಚ್ಚಲ್ಲಿ ಬಂದ್ರು ಇವರು ಅಂತ ಕೂಡ ಅನಿಸ್ತಾ ಇದೆ. ಸೂರ್ಯ ಹಾಗೂ ಅಭಿಷೇಕ್ ಅವರ ನಡುವೆ ಬಂದಂತ 51 ರನ್ ಜೊತೆ ಆಟ ಚೆನ್ನಾಗಿ ಆಡಿದ್ರು. ಇನ್ಫ್ಯಾಕ್ಟ್ ಇಲ್ಲ, ಇನ್ನೂ ಜಾಸ್ತಿ ರನ್ಸ್ ಬಂತು ಅಂತ ಅನ್ಸುತ್ತೆ. ಯಾಕಂದ್ರೆ ಇವ್ರು 32, ಅವ್ರು 84, ಬೊಂಬಾಟಾಗಿ ಆಡಿದ್ದು. 99 ರನ್ ಸಾರಿ ಇವರಿಬ್ಬರ ನಡುವೆ ಬಂದಂತ ಜೊತೆ ಆಟ. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರಿಂದ ಬಂದಂತ ಯೂಸ್ಫುಲ್ ಇನ್ನಿಂಗ್ಸ್. ರಿಂಕು ಸಿಂಗ್ ಆಕ್ಚುಲಿ 238 ಆಗಕ್ಕೆ ಕಾರಣ ಆಗಿದ್ದವ್ರನ್ನೇ. ಎಸ್ಪೆಷಲಿ ಹರ್ಷದೀಪ್ ಸಿಂಗ್ ಲಾಸ್ಟ್ ಓವರ್ ನಾನ್ ಸ್ಟ್ರೈಕರ್ ಎಂಡಲ್ಲಿ ನಿಂತಿದ್ದು, ಇವ್ರು ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡಿದ್ದು. ಆಮೇಲೆ ನನ್ನ ಪ್ರಕಾರ ಸ್ಯಾಂಟ್ನರ್ ಅವರು ತಪ್ಪು ಮಾಡಿದ್ರು, 20ನೇ ಓವರ್ ಡೆರಲ್ ಮಿಚೆಲ್ ಕೊಟ್ಬಿಟ್ಟು. ಆ ವ್ಯಕ್ತಿ 1 ಓವರ್ ಹಾಕಿಲ್ಲ, ಹೋಗಿ 20ನೇ ಓವರ್ ಮಾಡೋ ಜವಾಬ್ದಾರಿ ಅವ್ರಿಗೆ ಕೊಟ್ಟರು, ಧ್ವಂಸ ಮಾಡಕ್ಬಿಟ್ರು ರಿಂಕು ಸಿಂಗ್. 239 ಹೊಡಿಬೇಕು ಅಂದ್ರೆ ನ್ಯೂಜಿಲೆಂಡ್ಗೆ ಬಿಗ್ ಚಾಲೆಂಜ್ ಇದ್ದೇ ಇತ್ತು. ಎಸ್ಪೆಷಲಿ ಪವರ್ ಪ್ಲೇ ತುಂಬಾ ಚೆನ್ನಾಗಾದ್ರೆ ಮಾತ್ರ ಒಂದು ಅವಕಾಶ ಇತ್ತು ಚೇಸ್ ಮಾಡೋದಕ್ಕೆ. ಬಟ್ ಸಂಜು ಸ್ಯಾಮ್ಸನ್ ಸಖತ್ತಾಗಿರುವಂತ ಒಂದು ಕ್ಯಾಚ್ ಹಿಡಿತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಡೈ ಹೊಡೆದು ಅದು ಡಿಪ್ ಆಗ್ತಾ ಇರುತ್ತೆ. ಹರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಅಲ್ಲಿ ಕಾನ್ವೆ ಅವರ ಕ್ಯಾಚ್